ಅಂತಂದರೆ ಹುಳಿಕಾಯಿ ಪಲ್ಯ ಆ್ಯಂಡ್ ಬೀಟ್ರೂಟ್ ದೋಸೆ, ಬೀಟ್ರೂಟ್ ಮತ್ತು ಹೆಸರುಬೇಳೆ ದೋಸೆ ಬೇಸಿಕಲಿ. ಜಸ್ಟ್ ಅಭಿಗೋಸ್ಕರ ಇದು, ಬಿಕಾಸ್ ಟ್ರಾಡ್ಲರ್ಸ್ ನಿಮಗೆ ಗೊತ್ತು, ಯೂಶ್ವಲಿ ಅವ್ರು ಏನು ತಿನ್ನಲ್ಲ ತರಕಾರಿಗಳು. ಸೊ ಹಾಗೆ ದೋಸೆಯಲ್ಲಿ ಇಲ್ಲ ಪಲ್ಯದ ಥರ ಮಾಡಿ ತರಕಾರಿ ಸ್ವಲ್ಪ ಬಾಡಿಗೆ ಹೋಗ್ಸೋದಕ್ಕೆ. ಸೊ ಹಿಯರ್ ಇಸ್ ದಿ ಸಿಚುಯೇಷನ್. ಇದು ನಮ್ಮ ಮೇನ್ ಡೋರ್ ಆ್ಯಂಡ್ ಇಲ್ಲಿಗೆ ನಾನು ಭತ್ತದ ತೋರಣ ಹಾಕಿದ್ದೀನಿ. ಆ್ಯಂಡ್ ಲುಕ್ ಆ್ಯಟ್ ಡೌನ್, ತೋರಣದೆಲ್ಲ ಭತ್ತ ಕೆಳಗಡೆ ಬಿದ್ದಿದೆ. ಸೊ ಇದು ಡೈಲಿ ಆಗ್ತಾಯಿದೆ. ನಿನ್ನೆ ತಾನೇ ನಾನು ಇಲ್ಲಿ ಗುಡಿಸಿ ಬರ್ಸಿದ್ದೀನಿ. ಆ್ಯಂಡ್ ಡೈಲಿ ಸಂಜೆ ಆಗೋ ಅಷ್ಟೊತ್ತಿಗೆ ಈ ಭತ್ತ ಎಲ್ಲ ಉದುರಿರುತ್ತೆ. ನಾನು ಅಂದ್ಕೊಂಡಿದ್ದೆ ಇದು ಸ್ವಲ್ಪ ಗಾಳಿಗೆ ಉದುರುತ್ತಾ ಇದೆ ಅಂತ, ಬಟ್ ಇದು ಗಾಳಿಗೆ ಉದುರುತ್ತಾ ಇಲ್ಲ. ನನ್ನ ನೇಬರ್ ಹೇಳಿದ್ದು ಗಿಳಿ ಬಂದು ಇದನ್ನು ತಿಂತಾ ಇದೆ, ಆ ಟೈಮಲ್ಲಿ ಇಲ್ಲೆಲ್ಲ ಉದುರುತ್ತಾ ಇದೆ ಅದು ಅಂತ. ಸೊ ಫಸ್ಟ್ ನಾನು ಇದನ್ನು ಚೇಂಜ್ ಮಾಡಬೇಕು, ಬಿಕಾಸ್ ನನಗಂತೂ ಇಲ್ಲಿ ಕ್ಲೀನ್ ಮಾಡಿ 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 ಸಾಕಾಗಿದೆ. ಐ ಆಮ್ ಟಯರ್ಡ್ ಆಫ್ ಇಟ್. ಓಕೆ, ಸೊ ಐ ಆಮ್ ರೆಡಿ ಫಾರ್ ದ ಡೇ. ಸೊ ಲೆಗಿಂಗ್ಸ್ ಆ್ಯಂಡ್ ಅ ಟೀ ಶರ್ಟ್ ಅಷ್ಟೇ ನಾನು ಹಾಕಿರೋದು, ಬಿಕಾಸ್ ಐ ಹ್ಯಾವ್ ನೋ ಪ್ಲ್ಯಾನ್ಸ್ ಟು ಗೋ ಔಟ್. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಇಫ್ ಐ ಹ್ಯಾವ್ ಟು ಗೋ ಔಟ್ ಐ ವಿಲ್ ಚೇಂಜ್ ಮೈ ಔಟ್ಫಿಟ್. ಬಟ್ ಫಾರ್ ಟುಡೇ ದಟ್ಸ್ ಇಟ್. ನಾನಿವಾಗ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀನಿ, ಬಿಕಾಸ್ 2 days ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಏನು ಟ್ರಿಪ್ ಅಂತ ಅಂದರೆ, ಇವಾಗ ಅಭಿ ಸ್ಕೂಲಿಗೆ ಸೇರ್ತಾ ಇರೋದ್ರಿಂದ ಅವ್ನಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು. ಸೊ ಅಕ್ಷರಾಭ್ಯಾಸಕ್ಕೆ ಪ್ರಾಬಬ್ಲಿ ನಿಮಗೆಲ್ಲ ಗೊತ್ತಿರುತ್ತೆ, ಶೃಂಗೇರಿಗೆ ಹೋಗ್ತಾರೆ. ಸೊ ನಾವು ಅಲ್ಲಿಗೆ ಪ್ಲ್ಯಾನ್ ಹಾಕಿದ್ದೀವಿ, ಶೃಂಗೇರಿಗೆ ಹೋಗಬೇಕು ಅಂತ. ಹಾಗೆ ಅಮ್ಮಂದು ಸ್ವಲ್ಪ ಹರಕೆ ಇತ್ತು ಅನ್ನಪೂರ್ಣೇಶ್ವರಿ ಹೊರನಾಡಲ್ಲಿ. ಸೊ ಅಲ್ಲಿಗೂ ಹೋಗಿ ಶೃಂಗೇರಿ ಎಲ್ಲ ಹೋಗಿ ಹಂಗೆ ಅಕ್ಕಪಕ್ಕ ಯಾವ್ದಾದ್ರು ಪ್ಲೇಸಸ್ ಇದ್ದರೆ ಕವರ್ ಮಾಡೋಣ ಅಂತ. ಸೊ ದ್ಯಾಟ್ ವಿಲ್ ಬಿ 2 days ಟ್ರಿಪ್, 2 ದಿನ ಟ್ರಿಪ್ಪು. ಸೊ ಅದಕ್ಕೆ ನಾನು ಏನೇನೆಲ್ಲ ಪ್ಯಾಕ್ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀನಿ. ಬಟ್ಟೆ ಸದ್ಯಕ್ಕೆ ನಾನು ಅಭಿದು ಯಾವುದೇ ಥಿಂಗ್ಸ್ ಪ್ಯಾಕ್ ಮಾಡ್ತಾ ಇಲ್ಲ, ಜಸ್ಟ್ ಡೈಪರ್ಸ್ ಅಷ್ಟೇ ಪ್ಯಾಕ್ ಮಾಡ್ತಾ ಇದ್ದೀನಿ ನಾನು. ಅವ್ನ ಕ್ಲೋತ್ಸಸ್ ಎಲ್ಲ ಅಮ್ಮನ ಮನೇಲಿದೆ. ಸೊ ಅವ್ನ ಕ್ಲೋತ್ಸ್ ನಾನು ಅಮ್ಮನ ಮನೆಗೆ ಹೋಗಿ ಅವನದನ್ನು ಪ್ಯಾಕ್ ಮಾಡಬೇಕು. ಎನಿವೇಸ್ ನಾವು ಅಲ್ಲಿಂದನೇ ಹೋಗೋದು, ಅಲ್ಲಿಂದನೇ ಹತ್ರ ಆಗುತ್ತೆ. ಸೊ ಅದಕ್ಕೆ ಸದ್ಯಕ್ಕೆ ನಮ್ಮ ಬಟ್ಟೆಗಳೆಲ್ಲ ಎಲ್ಲಿರೋದ್ರಿಂದ ನಂದು ಮತ್ತು ಸಾಗರ್ದು ಪ್ಯಾಕ್ ಮಾಡ್ತಾ ಇದ್ದೀವಿ, ಅಭಿದು ಪ್ಯಾಕ್ ಮಾಡ್ತಾ ಇಲ್ಲ ನಾನು. ಸೊ ಯಾ, ಲೆಟ್ ಮೀ ಸ್ಟಾರ್ಟ್. ಸೊ ಫಸ್ಟು ನಾನು ಇದೊಂದು ಟಾಪ್ ತೊಗೊಂಡಿದ್ದೀನಿ ನನಗೆ. ಸೊ ನಾನು ಇದನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಆ್ಯಕ್ಚುಲಿ ಐರನ್ ಮಾಡಬೇಕು, ಸೊ ಸೈಡಿಗೆ ಇರ್ತೀನಿ. ಆ್ಯಂಡ್ ಒನ್ ಮೋರ್ ಟಾಪ್ ಇದೆ, ಅದು ಶಾರ್ಟ್ ಟಾಪ್ ಆ್ಯಕ್ಚುಲಿ. ದಿಸ್ ಇಸ್ ಅ ಲಾಂಗ್ ಟಾಪ್, ಕುರ್ತಾ ಥರ. ಇದು ಲಾಂಗ್ ಟಾಪು. ನಾನು ಇದೊಂದು ತೊಗೊತಿದ್ದೀನಿ, ಇದನ್ನು ಐರನ್ ಮಾಡಬೇಕು. ಸೊ ಸೈಡಲ್ಲಿ ಇಡ್ತಾ ಇದ್ದೀನಿ ನಾನು. ಆ್ಯಂಡ್ ಬೇಸಿಕ್ ನಾನು ಫಸ್ಟು ಟವಲ್ ತೊಗೋತಾ ಇದ್ದೀನಿ. ನಾನು 2 ಜೊತೆ ಟವಲ್ ತೊಗೊಂಡು, ಬಿಕಾಸ್ 1 night ಅಷ್ಟೇ ನಾವು ಸ್ಟೇ ಮಾಡ್ತಾ ಇರೋದಲ್ಲಿ. ಸೊ ಅದಕ್ಕೆ 2 ಟವಲ್ ತೊಗೋತಾ ಇದ್ದೀನಿ. ಒಂದು ನನಗೆ ಸಾಗರ್ಗೆ, ಇನ್ನೊಂದು ಅಭಿಗೆ ಅಂತ. ಸೊ ನಾನು ಸಾಗರ್ ಏನು ಸಪ್ರೇಟ್ ಯೂಸ್ ಮಾಡಲ್ಲ, ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂತ ಅಂದರೆ ಟವಲ್ಸ್ನ. ಸೊ ಒನ್ ನೈಟಿಗಲ್ವಾ, ಸೊ ಅದಕ್ಕೆ ನಾನು 2 ಟವಲ್ಸ್ ತೊಗೋತಾ ಇದ್ದೀನಿ. ಆ್ಯಂಡ್ ಇದು ಸಾಗರ್ ನೈಟ್ ವೇರ್ಸ್. ಇದು ಒಂದು ಶರ್ಟ್ ಇಟ್ಕೋತಾ ಇದ್ದೀನಿ ಅವ್ರದ್ದು, ಆ್ಯಂಡ್ ಆಲ್ಸೋ 1 t-shirt. ಆ್ಯಂಡ್ ಇದು ಪಂಚೆ ಮತ್ತು ಶರ್ಟು, ಬಿಕಾಸ್ ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಮ್ಯಾಂಡೇಟ್ರಿ ಟ್ರೆಡಿಷ್ನಲ್ ಅಟೈರಲ್ಲಿ ಹೋಗಬೇಕು. ಸೊ ನಾನು ಸೀರೆ ಒಬ್ವಿಯಸ್ಲಿ, ಸೊ ಅವ್ರಿಗೆ ಪಂಚೆ ಮತ್ತು ಶರ್ಟ್ ಇಟ್ಕೊತಾ ಇದ್ದೀನಿ. ಸೊ ದೀಸ್ ಆರ್ ಫಾರ್ ಹಿಮ್. ಆ್ಯಂಡ್ ವೆಟ್ ವೈಪ್ಸ್ ಎಮರ್ಜೆನ್ಸಿಗೆ, ಆ್ಯಂಡ್ ಡೈಪರ್ಸ್. ಸೊ ಡೈಪರ್ಸ್ ಯೂಶ್ವಲಿ ನಾವು ಯೂಸ್ ಮಾಡಲ್ಲ ಅಭಿಗೆ. ಎನಿವೇಸ್ ಅವ್ನು ಹೇಳ್ತಾನೆ ಹೋಗಬೇಕು, ಐ ಮೀನ್ ರೆಸ್ಟ್ ರೂಮ್ ಯೂಸ್ ಮಾಡಬೇಕು ಅಂತಂದರೆ ಹೇಳ್ತಾನೆ. ಬಟ್ ಸ್ಟಿಲ್ ಕಾರಲ್ಲಿ ಲಾಂಗ್ ಡ್ರೈವ್ ಇರುತ್ತೆ, ಆ್ಯಂಡ್ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ
ಬೇಕಾಗತ್ತೆ ಎಮರ್ಜೆನ್ಸಿಗೆ ಅಂತ ಐ ಆಮ್ ಟೇಕಿಂಗ್ ದಿಸ್ ಡೈಪರ್ಸ್. ಯಪ್, ಐ ಥಿಂಕ್ ದ್ಯಾಟ್ಸ್ ಇಟ್. ಮತ್ತೆ ಎಲ್ಲ ಬೇಸಿಕ್ ಬ್ರಷು ಆ್ಯಂಡ್ ಫೇಸ್ ವಾಶ್, ಬಾಡಿ ವಾಶ್ ಅಷ್ಟೇ ಬೇಸಿಕ್ ಥಿಂಗ್ಸು. ಸೊ ಸದ್ಯಕ್ಕೆ ಪ್ಯಾಕಿಂಗ್ ಇಲ್ಲಿಗೆ ಪಾಸ್ ಮಾಡ್ತೀನಿ ಆ್ಯಂಡ್ ಮತ್ತೆ ನಾನು ರೀಸ್ಟಾರ್ಟ್ ಮಾಡ್ತೀನಿ ಅಮ್ಮನ ಮನೆಯಲ್ಲಿ. The shadows play, the wind hums songs at the break of day, whispering pines, secrets untold. ಗುಡ್ ಮಾರ್ನಿಂಗ್, ಹ್ಯಾಪಿ ಫ್ರೈಡೇ. ಸೊ ಫ್ರೈಡೇ ಮಾರ್ನಿಂಗ್ ಇವತ್ತು. ಸೊ ಸದ್ಯಕ್ಕೆ ನಾನು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಐ ಆಮ್ ಇನ್ ಫ್ರಂಟ್ ಆಫ್ ಮಾನಿಟರ್. ಸೊ ನಾನು ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಏನಿದು ಬೆಳಗ್ಗೆ ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೀನಿ, ಬೇರೆ ಏನೋ ಕೆಲಸ ಅಲ್ವಾ ಅಂತ ಯೋಚನೆ ಮಾಡ್ತಾ ಇರ್ಬೋದು ನೀವು. ಎಸ್, ಇದೇ ಕೆಲಸ. ಬಟ್ ಬೆಳಗ್ಗೆ ನನ್ನ ಮೈಂಡ್ ಫ್ರೆಶ್ ಆಗಿರುತ್ತೆ ಆ್ಯಂಡ್ ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡುತ್ತೆ, ಇಲ್ಲ ಬೇಗ ಯೋಚನೆ ಮಾಡುತ್ತೆ. ಸೊ ಅದಕ್ಕೆ ನಾನು ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ. ಇಲ್ಲ ಏನಾದರೂ ಈ ಥರ ಓದೋದು, ಇಲ್ಲ ಏನಾದರೂ ನಾನು ಸಮ್ಟೈಮ್ಸ್ ಏನಾದರೂ ಕೋರ್ಸ್ಗಳೆಲ್ಲ ಸ್ಟೂಡೆಂಟ್ ಆಗಿದ್ದಾಗ ನಾನು ಏನಾದರೂ ಓದಬೇಕು, ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಬೇಕು ಅಂತ ಅಂದಾಗ ನಾನು ಅರ್ಲಿ ಮಾರ್ನಿಂಗ್ ಓದ್ಕೊತಾ ಇದ್ದೆ. ಸೊ ಬೇಗನೆ ಎದ್ಬಿಟ್ಟು ಓದ್ಕೊತಾ ಇದ್ದೆ, ಇಲ್ಲ ಮಾರ್ನಿಂಗ್ ಎದ್ಬಿಟ್ಟು ಓದ್ಕೊತಾ ಇದ್ದೆ. ಬಿಕಾಸ್ ಎದ್ದಿದ ತಕ್ಷಣ ನನ್ನ ಮೈಂಡ್ ಫ್ರೆಶ್ ಆ್ಯಂಡ್ ಕ್ಲೀನಾಗಿರುತ್ತೆ, ಬೇರೆ ಏನು ಯೋಚನೆ ಮಾಡ್ತಾ ಇರಲ್ಲ. ಸೊ ಆ ಟೈಮಲ್ಲಿ ಬೇಗ ತಲೆಗೆ ಅರ್ಥ ಆಗುತ್ತೆ ಓದಿದ್ದು, ಆ್ಯಂಡ್ ಬೇಗ ತಲೆ ಓಡುತ್ತೆ ಕ್ರಿಯೇಟಿವ್ ಆಗಿ, ಇಲ್ಲ ಏನಾದರೂ ಯೋಚನೆ ಮಾಡೋದಕ್ಕೆ. ಸೊ ಅದಕ್ಕೆ ನಾನು ಈ ಟೈಮ್ನ ವಿಡಿಯೋ ಎಡಿಟಿಂಗ್ಗೆ ಯೂಸ್ ಮಾಡ್ಕೊತೀನಿ. ಆ್ಯಂಡ್ ಐ ಡೂ ಹ್ಯಾವ್ ಅದರ್ ಥಿಂಗ್ಸ್ ಟು ಡೂ. ಮನೆ ಕ್ಲೀನ್ ಮಾಡಬೇಕು, ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು, ಆ್ಯಸ್ ಯೂಶ್ವಲ್ ವರ್ಕು. ಸೊ ಅದನ್ನು ನಾನು ಇದನ್ನು ಮುಗಿಸಿ ಲೇಟರ್ ನಾನು ಮಾಡ್ತೀನಿ. ಎನಿವೇರ್ಸ್, ಇವತ್ತು ನನಗೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಇದೆ, ವಿಚ್ ಇಸ್ ಮೈ ಹಸ್ಬೆಂಡ್. ಬಿಕಾಸ್ ಅವರಿಗೆ ರಜಾ ಇದೆ. ಸೊ ಡಿಸೆಂಬರ್ ಲಾಸ್ಟ್ 25th ನವಂಬರ್ ನ್ಯೂ ಇಯರ್ವರೆಗೂ ಅವ್ರಿಗೆ ರಜಾ ಇರುತ್ತೆ ಯೂಶ್ವಲಿ. ಸೊ ಆ ಟೈಮಲ್ಲಿ, ರಜಾ ಇರೋ ಟೈಮಲ್ಲಿ ಹೀಲ್ ಆಲ್ವೇಸ್ ಹೆಲ್ಪ್. ಮುಂಚೆ ಇಬ್ಬರು ಜಾಬ್ ಮಾಡಬೇಕಾದ್ರೆ ಇಬ್ಬರು ಶೇರ್ ಮಾಡ್ಕೊಂಡು 50-50 ಅಂತ ಕೆಲಸ ಮಾಡ್ತಾಯಿದ್ವಿ. ಇವಾಗ ಆಲ್ಮೋಸ್ಟ್ ನಾನು 80% ಕೆಲಸ ಮಾಡ್ತೀನಿ ಆ್ಯಂಡ್ 20% ಅವರು ಹೆಲ್ಪ್ ಮಾಡ್ತಾರೆ. ಸೊ ಇವತ್ತು ಅವರಿದ್ದಾರೆ ಹೆಲ್ಪ್ ಮಾಡೋದಕ್ಕೆ. ಸೊ ಸ್ವಲ್ಪ ಈಸಿ ಆಗುತ್ತೆ ನನಗೆ. ಸೊ ಹೀಲ್ ಬಿ ಹೆಲ್ಪಿಂಗ್ ಫಾರ್ ಮೀ. ಅದಕ್ಕೆ ನಾನು ಸ್ವಲ್ಪ ಚಿಲ್ಲಾಗಿ ಕೂಲಾಗಿ ಕೂತ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ನನ್ನ ಬೆಸ್ಟ್ ಫ್ರೆಂಡ್ ಇದ್ದಾರೆ ನನ್ನ ಜೊತೆ, ಗ್ರೀನ್ ಟೀ. ಇವರು ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಬೆಳಗ್ಗೆ ನಾನು ಹ್ಯಾಪಿಯಾಗಿರೋದಕ್ಕೆ, ನನ್ನ ಮೂಡ್ ಇನ್ನೂ ಫ್ರೆಶ್ ಮಾಡೋದಕ್ಕೆ ಬೂಸ್ಟರ್ ಥರ ಇವರು. ಸೊ ಇವರಿದ್ಮೇಲೆ ಚಿಂತೆ ಏನಕ್ಕೆ ನನಗೆ. ಸೊ ಇವ್ರ ಜೊತೆ ನಾನು ವಿಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಹೋಗಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು. ಆ್ಯಂಡ್ ಐ ಆಮ್ ಹ್ಯಾಪಿ ಟು ಸ್ಟಾರ್ಟ್ ಮೈ ಡೇ. ಸೊ ದಿಸ್ ಇಸ್ ದಿ ಔಟ್ಫಿಟ್ ಐ ಆಮ್ ವೇರಿಂಗ್ ಟುಡೇ. ನಾನು ಮೂವಿಗೆ ಹೋಗ್ತಾ ಇದ್ದೀನಿ, ಮಾರ್ಕ್ ಮೂವಿಗೆ. ಸೊ ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ವೈಟ್ ಆ್ಯಂಡ್ ಬ್ಲೂ ಸ್ಟ್ರೈಪಲ್ಲಿ ಟಿ ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಗ್ರೀನ್ ಸ್ಟೈಪ್ ಇರೋ ಜಗ್ಗಿಂಗ್ಸ್. ಎಲ್ಲಿ ತೊಗೊಂಡಿದ್ದು ಅಂತ ಐ ಲಿಟ್ರಲಿ ಡೋಂಟ್ ರಿಮೆಂಬರ್, ಬಿಕಾಸ್ ತೊಗೊಂಡು ತುಂಬ ದಿನ ಆಯಿತು. ಸೊ ಐ ಆಮ್ ಯೂಸಿಂಗ್ ಇಟ್. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ಮೂವಿ ಡೇಟ್. ಸೊ ನಾನು ಸಾಗರ್ ಮೂವಿಗೆ ಹೋಗ್ತಾ ಇದ್ದೀವಿ. ಅಗೇನ್ ಐ ವುಡ್ ಕಾಲ್ ಇಟ್ ಆಸ್ ಅ ಡೇಟ್. ಸೊ ಮೂವಿಗೆ ಹೋಗೋಕ್ಕಿಂತ ಮುಂಚೆ ನಾನು ನಿಮಗೆಲ್ಲ ಫ್ಯೂ ಸ್ಟಫ್ಸ್ ತೋರಿಸ್ಬೇಕು. ಬಿಕಾಸ್ ಅಮೆಝಾನಲ್ಲಿ ನಾನು ಅಭಿಗೋಸ್ಕರ ಶೂ ಆ್ಯಂಡ್ ಸ್ಲಿಪ್ಪರ್ ಆರ್ಡರ್ ಮಾಡಿದ್ದೆ, ಅದು ಇವಾಗ ಡೆಲಿವರ್ ಆಗಿದೆ. ಸೊ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಓಕೆ, ಸೊ ದೀಸ್ ಆರ್ ದಿ ಶೂಸ್. ಇದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿದೆ. ಬ್ಲ್ಯಾಕ್ ಸ್ಟ್ರೈಪ್ಸ್ ಆ್ಯಂಡ್ ವೈಟ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿದೆ. ಸೊ ದಿಸ್ ಇಸ್ ಒನ್ ಶೂ. ಕಂಪನಿಯೆಲ್ಲ ನಂಗೆ ಗೊತ್ತಿಲ್ಲ, ಬಟ್ ಅಮೆಝಾನಲ್ಲಿ ಬುಕ್ ಮಾಡಿದ್ದು. ನೋಡಿದಾಗ ಕ್ಯೂಟಾಗಿ ಕಾಣ್ತಾ ಇತ್ತು. ಆ್ಯಂಡ್ ಎಲ್ಲ ಔಟ್ಫಿಟ್ಟಿಗೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಯೂಶಲಾಗಿ ಕಾಂಬಿನೇಷನ್ ಆಗುತ್ತೆ. ಸೊ ಅದಕ್ಕೆ ಅವನಿಗೆ ಈ ಒಂದು ಪೇರ್ ಆಫ್ ಶೂಸ್ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಒನ್ ಮೋರ್ ಸ್ಲಿಪ್ಪರ್. ಯಾ, ಸೊ ಈ ಸ್ಯಾಂಡಲ್ಸು ಅವನಿಗೆ ಆರ್ಡರ್ ಮಾಡಿದ್ದು. ಇದು ಆ್ಯಕ್ಚುಲಿ ಕ್ಯೂಟಾಗಿದೆ, ವಿಚ್ ಇಸ್ ಹ್ಯಾವಿಂಗ್ ಲಯನ್, ನಾಟ್ ಲಯನ್, ಟೈಗರ್ ಟೈಗರ್ ಆಲ್ ಓವರ್
ಸೊ ಅವನಿಗೆ ಟೈಗರ್, ಲಯನ್, ವೈಲ್ಡ್ ಅನಿಮಲ್ಸ್ ಅಂದರೆ ತುಂಬ ಇಷ್ಟ. ಪ್ರಾಬಬ್ಲಿ ನೀವು ನಂದು ಬನರ್ಘಟ್ಟ ಝೂ ಹೋದಾಗ ನೀವು ಆಲ್ರೆಡಿ ನೋಡಿರ್ತೀರ, ನೋಡಿರ್ತೀರ. ನಾನು ಆಲ್ರೆಡಿ ಹೇಳಿದ್ದೀನಿ, ಹಿ ಲೈಕ್ಸ್ ವೈಲ್ಡ್ ಅನಿಮಲ್ಸ್. ಸೊ ಅವನಿಗೆ ಈ ಸ್ಲಿಪ್ಪರ್, ಇವಾಗಿರೋ ಸ್ಲಿಪ್ಪರ್ ಆಗ್ತಾ ಇರಲಿಲ್ಲ, ಸ್ವಲ್ಪ ಚಿಕ್ಕದಾಗ್ತಾ ಇದೆ. ಸೊ ಹೀ ಈಸ್ ಗ್ರೋಯಿಂಗ್, ಅದಕ್ಕೆ ಈ ಸ್ಯಾಂಡಲ್ಸ್. ಇದು ಅಮೆಝಾನಲ್ಲೇ, ಬೋತ್ ಆರ್ ಫ್ರಮ್ ಅಮೆಝಾನ್. ಕಂಪನಿ ಎಲ್ಲ ಕೇಳಬೇಡಿ, ಲಿಂಕ್ ಬೇಕು ಅಂದರೆ ಕಾಮೆಂಟ್ ಮಾಡಿ, ನಾನು ಲಿಂಕ್ನ ಆ್ಯಡ್ ಮಾಡ್ತೀನಿ. ಸೊ ದಿಸ್ ಇಸ್ ದೀಸ್ ಪೇರ್ ಆಫ್ ಸ್ಯಾಂಡಲ್ಸ್ ಆ್ಯಂಡ್ ಅದು ಶೂಸ್. ನಾನಿವಾಗ ಸಾಗರ್ ಮನೆಯಿಂದ ಅಮ್ಮನ ಮನೆಗೆ ಬಂದೆ, ಬಿಕಾಸ್ ಇಲ್ಲಿಂದನೇ ನಾಳೆ ಹೊರಡ್ತಾ ಇರೋದು ಟ್ರಿಪ್ಪಿಗೆ. ಸೊ ಇಲ್ಲಿಂದನೇ ಹತ್ರ ಆಗತ್ತೆ ಅಂತ ನಾವಿಲ್ಲೇ ಬಂದ್ವಿ ಎಲ್ಲರೂ. ನಾನು ಆಗಲೇ ನಿಮಗೆ ಹೇಳ್ದಾಗೆ ಅಬಿದು ಕ್ಲೋತ್ಸ್ ಪ್ಯಾಕಿಂಗ್ ಆಗಿಲ್ಲ. ಸೊ ಅಬಿದು ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ ಇವಾಗ. ಸೊ ವಾಟ್ಸ್ ಫಾರ್ ಅಬಿ? ಪ್ಯಾಂಟ್ಸು, ನಾರ್ಮಲ್ ಪ್ಯಾಂಟು, ಒಂದು 3 ಜೊತೆ ಪ್ಯಾಂಟು, ಒಂದು ಚಡ್ಡಿ. ಸೊ ಶಾರ್ಟ್ಸ್ ಥರ ಅದನ್ನ ಇಟ್ಕೊತಾ ಇದ್ದೀನಿ. ಇದೆಲ್ಲ ನಾರ್ಮಲ್ ವೇರು. ಆ್ಯಂಡ್ ಒಂದಷ್ಟು ಟೀ ಶರ್ಟ್ಸು, ಒಂದು 3 ಜೊತೆ ಟೀ ಶರ್ಟು, ಎಲ್ಲ ನಾರ್ಮಲ್ ವೇರು. ಬಿಕಾಸ್ ನಿಮಗೆ ಗೊತ್ತು, ಟಾಡ್ಲರ್ಸ್ನ ಎಲ್ಲರೂ ಕರ್ಕೊಂಡು ಹೋದರೆ ಗಲೀಜು ಮಾಡ್ಕೊತಾನೆ ಇರ್ತಾರೆ, ತಿನ್ನೋದ್ರಲ್ಲಿ ಇಲ್ಲ ಬೀಳೋದ್ರಲ್ಲಿ ಬಟ್ಟೆ ಗಲೀಜು ಆಗ್ತಾನೆ ಇರುತ್ತೆ. ಸೊ ಅದಕ್ಕೆ ನಾನು ಎಕ್ಸ್ಟ್ರಾ ನಾರ್ಮಲ್ ವೇರ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಒಂದು ಜೊತೆ ತೊಗೊಂಡೆ ನಾನು. ದಿಸ್ ಇಸ್ ಬ್ಲೂ ಜೀನ್ಸ್ ಪ್ಯಾಂಟ್ ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್, ಬ್ಲ್ಯಾಕ್ ಸ್ಟ್ರೈಪ್ ಇರೋದು, ವೈಟ್ ಒಂಥರ ಸ್ವೆಟ್ ಶರ್ಟ್ ಥರ. ಇದು ಎಲ್ಲಾದರೂ ಒಂದು ಕಡೆ ಬೇಕಾಗತ್ತೆ ಹಾಕ್ಕೊಳ್ಳೋದಕ್ಕೆ ಅಂತ. ಸೊ ಇದನ್ನು ಒಂದು ಜೊತೆ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಈ 3 ಜೊತೆ ಮಾಮೂಲಿ ಬಟ್ಟೆ, ಬಿಕಾಸ್ ಬೆಡ್ ಮೇಲೆ ಹಾಸೋದಕ್ಕೆ, ಅವ್ನು ಮಲಗೋದಕ್ಕೆ ಸ್ವಲ್ಪ ಕಾನ್ಷಿಯಸ್ಸು ನಾನು ಅವನ ಬಗ್ಗೆ. ಸೊ ಅದಕ್ಕೆ ಬೆಡ್ ಮೇಲೆ ಹಾಸೋದಕ್ಕೆ ಈ ಬಟ್ಟೆ. ಆ್ಯಕ್ಚುಲಿ ಅವ್ನು ಮಲಗ್ತಾ ಇದ್ದಾನೆ ಪಕ್ಕದ ರೂಮಲ್ಲಿ ಅಮ್ಮನ ಜೊತೆ, ಸಾಗರಮ್ಮ ಇದರಲ್ಲಿ. ಸೊ ಅದಕ್ಕೆ ನಾಯ್ಸ್ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ದೀಸ್ ಆರ್ ಫಾರ್ ಅಬೀಸ್. ಇಷ್ಟೇ ಅಬಿದು ಪ್ಯಾಕಿಂಗು ಮುಗೀತು. ಓಕೆ, ಸೊ ವಾಟ್ಸ್ ಫಾರ್ ಡಿನ್ನರಿಗೆ ಎಗ್ ರೈಸ್ ಮಾಡ್ಕೋತಾ ಇದ್ದೀನಿ. ಸೊ ಅನ್ನ ಆಲ್ರೆಡಿ ರೆಡಿ ಇದೆ ಆ್ಯಂಡ್ ಎಲ್ಲನೂ ರೆಡಿ ಆಗಿದೆ. ಎಗ್ಸಲ್ಲಿದೆ, ಕೊರಿಯಾಂಡರ್ ಲೀವ್ಸಲ್ಲಿದೆ, ಲಾಸ್ಟಲ್ಲಿ ಗಾರ್ನಿಷಿಂಗ್ ಮಾಡೋದಕ್ಕೆ. ಸದ್ಯಕ್ಕೆ ಕಡಾಯಲ್ಲಿ ಆನಿಯನ್, ಕರಿ ಲೀವ್ಸು, ಟೊಮ್ಯಾಟೊ ಮತ್ತು ಜೀರಾ ಎಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಬೇಯ್ತಾ ಇದೆ. ಸೊ ಅದಕ್ಕೆ ಆಮೇಲೆ ನಾನು ಮಸಾಲೆ ಹಾಕೋತೀನಿ. ಮಸಾಲೆ ಇಸ್ ವೆರಿ ಸಿಂಪಲ್, ಚಿಲ್ಲಿ ಪೌಡರ್, ಗರಂ ಮಸಾಲ, ಕೊರಿಯಾಂಡರ್ ಪೌಡರ್ ಅಷ್ಟೇ. ಅದನ್ನು ಹಾಕ್ಕೊಂಡು ಎಲ್ಲ ಫ್ರೈ ಮಾಡಿ, ಮೊಟ್ಟೆ ಹಾಕಿ, ರೈಸ್ ಹಾಕಿ ಕಲಸಿ, ದೆನ್ ಲಾಸ್ಟಲ್ಲಿ ಗಾರ್ನಿಷಿಂಗ್ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು ಅಷ್ಟೇ, ಮುಗೀತು. ಸಿಂಪಲ್ ಆ್ಯಂಡ್ ಈಸಿ ಎಗ್ ರೈಸ್ ಇಸ್ ರೆಡಿ. ಓಕೆ, ದಿಸ್ ಇಸ್ ಫಾರ್ ದಿ ಡಿನ್ನರ್. ಸೊ ಈಗ ತಾನೇ ನಮ್ಮದು ಶಾರ್ ಆಯಿತು. ಶಾರ್ ತೊಗೊಂಡು ನಾನು ಪ್ಯಾಂಪರಿಂಗ್ ಸೆಷನ್ ಎಲ್ಲ ಮುಗಿಸ್ಕೊಂಡೆ, ಮಾಯ್ಶ್ಚರೈಸರ್ ಮತ್ತು ಬಾಡಿ ಲೋಷನ್ ಎಲ್ಲ ಹಾಕ್ಕೊಂಡು. ಬಿಕಾಸ್ ಡಿಸೆಂಬರ್ ಟೈಮ್ ನಿಮಗೆ ಗೊತ್ತು, ತುಂಬ ಚಳಿ ಆ್ಯಂಡ್ ಸ್ಕಿನ್ ಅಂತೂ ನೋಡೋದಕ್ಕೆ ಆಗಲ್ಲ. ಸೊ ಅದಕ್ಕೆ ನಾನು ಮಾಯ್ಶ್ಚರೈಸರ್ ಆ್ಯಂಡ್ ಬಾಡಿ ಲೋಷನ್ ಎಲ್ಲ ಹಾಕಿದ್ದಾಯಿತು. ಆ್ಯಂಡ್ ಸದ್ಯಕ್ಕೆ ಎಲ್ಲರೂ ಸ್ನಾನ ಮಾಡಿಕೊಂಡು, ಆ್ಯಕ್ಚುಲಿ ಎಲ್ಲರೂ ಲೇಟಾಗಿ ಸ್ನಾನ ಮಾಡಿದ್ದೀವಿ. ಯಾರೆಲ್ಲ ನಾಳೆ ಹೋಗ್ತಾ ಇದ್ದೀವಿ ಅವರೆಲ್ಲ ಲೇಟಾಗಿ ಸ್ನಾನ ಮಾಡಿ ಅವರೆಲ್ಲ ಮಲಗಿದ್ದಾರೆ. ಅಭಿ, ಸಾಗರ್ ಆ್ಯಂಡ್ ಅಮ್ಮ ಎಲ್ಲ ಮಲಗಿದ್ದಾರೆ. ನಾನಿನ್ನೂ ಎತ್ತಿದ್ದೀನಿ ಬಿಕಾಸ್ ನಂದು ಲೇಟ್ ಆಯಿತು ಸ್ನಾನ ಮಾಡೋದು. ಬಿಕಾಸ್ ಅಭಿಗೆ ಸ್ನಾನ ಮಾಡಿಸಿ
ಆ್ಯಂಡ್ ಅವನನ್ನ ಮಲಗಿಸೋದಕ್ಕೆ ಅಮ್ಮನ ಹತ್ರ ಕಳಿಸಿ ನಾನು ಬಂದಿದ್ದು ಶಾರ್ ಮಾಡ್ಕೊಡೋದಕ್ಕೆ. ಆ್ಯಂಡ್ ಇನ್ನೂ ನಾನು ಮಲಗೋದು ಲೇಟ್ ಆಗುತ್ತೆ ಬಿಕಾಸ್ ನನ್ನದು ಹೇರ್ ಹಾರಿಸ್ಬೇಕು, ತಲೆ ಹಾರಿಸ್ಬೇಕು, ಹಾಗೆ ಮಲಗೋದಕ್ಕಾಗಲ್ಲ. ಸೊ ಅದನ್ನು ಆರಿಸಿ ಮಲ್ಕೊಬೇಕು. ಆ್ಯಂಡ್ ಮತ್ತೆ ನಾನು 1:30ಗೆ ಎದ್ದೊಳ್ಬೇಕು ಬಿಕಾಸ್ 2:30ಗೆ ನಾವು ಮನೆ ಬಿಡಬೇಕು. ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಅರ್ಲಿ. ಸೊ ಐ ಹ್ಯಾವ್ ಟು ವೇಕಪ್ ಅಟ್ 1:30 ಆ್ಯಂಡ್ ಅಗೇನ್ ನಾನು ಮತ್ತೆ ಶಾರ್ ತೊಗೋತೀನಿ ಬಿಕಾಸ್ ನನಗೆ ಇದ್ದಿದ್ದ ತಕ್ಷಣ ಶಾರ್ ತೊಗೊಳ್ಳೇಬೇಕು. ಐ ಮೀನ್ 2 ಅವರ್ ಮುಂಚೆ ತೊಗೊಂಡಿದ್ರು ನಾನು ಮಲಗಿದೆ ಅಂತಂದರೆ ನಾನು ಶಾರ್ ತೊಗೊಳ್ಳೇಬೇಕು ಬಿಕಾಸ್ ಐ ಫೀಲ್ ಫ್ರೆಶ್. ಸೊ ಅದಕ್ಕೋಸ್ಕರ. ಆ್ಯಂಡ್ ಅಷ್ಟೇ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನನ್ನ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಒಬ್ಬೊಬ್ಬರು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾ ಇದ್ದಾಗೆ ನನಗೆ ಮೋಟಿವೇಶನ್ ಜಾಸ್ತಿ ಆಗುತ್ತೆ ಆ್ಯಂಡ್ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು, ಬಾಯ್.